ಎಲ್ಲ ಆಸ್ತಿಕ ಭಗವದ್ಭಕ್ತ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದ ವತಿಯಿಂದ ಇದೊಂದು ವಿಶೇಷ ಕಾರ್ಯಕ್ರಮ ಸರಣಿಯ ರೂಪದಲ್ಲಿ ಅನಾವರಣಗೊಳ್ತಾ ಇದೆ. ಈ ಕಾರ್ಯಕ್ರಮದ ಆರಂಭ ಇನ್ನೇನು ಆಗಬೇಕು. ಈ ಶ್ರೀಮದ್ ಭಾಗವತಂ ಮಹಾಪುರಾಣದ ಮಾಲಿಕೆಯನ್ನು ನಮ್ಮ ಮುಂದೆ ಸಾದರಪಡಿಸೋದಕ್ಕೆ ಪುರೋಹಿತರಾಗಿ ಹಾಗೂ ವೇದಬ್ರಹ್ಮ ಕೇಕಣಾಜೆ ಕೇಶವ ಭಟ್ರು ನಮ್ಮ ಜೊತೆ ಅವರು ಒದಗಿ ಬಂದಿದ್ದಾರೆ. ಅವರು ಈಗಾಗಲೇ ಹಲವಾರು ಬಾರಿ ಮದ್ಭಾಗವತ ಮಹಾಪುರಾಣವನ್ನು ಹಲವಾರು ಕಡೆ ಬೇರೆ ಬೇರೆ ರೂಪದಲ್ಲಿ ಅದರ ಸವಿಯನ್ನು ಜನರಿಗೆ ಉಣಬಡಿಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದಂಥವರು. ಅವರ ಬಗ್ಗೆ ಅವರಿಂದನೇ ಕೇಳಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಮಸ್ತೆ. ನಮಸ್ತೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನೀವು ಒಪ್ಪಿಕೊಂಡೋದಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕಿಂತ ಮೊದಲು ನಿಮ್ಮ ಒಂದು ಪರಿಚಯವನ್ನು ಕೇಳಬೇಕು ಅಂತ. ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಮತ್ತು ನಿಮ್ಮ ಕಲಿಕೆಯ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾತುಗಳು. ನಮಸ್ಕಾರ. ನಾನು ಕೇಕಣಾಜೆ ಕೇಶವ ಭಟ್, ತೆಂಕಬೈಲು ಪೌರೋಹಿತ್ಯ ಕುಟುಂಬದ ಒಂದು ಕವಲು ಕೇಕಣಾಜೆ ಅಂತ. ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ಒಂದು ಕುಟುಂಬ ಅದು. ಅಲ್ಲಿ ಪೌರೋಹಿತ್ಯವನ್ನು ನಡೆಸುತ್ತಾ ಇದ್ದಂತಹ ಕೇಕಣಾಜೆ ಕೇಶವ ಭಟ್ ಅನ್ನುವ ನನ್ನ ಪಿತಾಮಹರು, ಅವರ ಒಂದಷ್ಟು ಪುಣ್ಯ ಕಾರ್ಯದಿಂದಾಗಿ ನನಗೂ ಕೂಡ ವೇದಾಧ್ಯಯನ ಮಾಡುವಂತಹ ಒಂದು ಅವಕಾಶ ಪ್ರಾಪ್ತಿಯಾಯಿತು. ಅದಕ್ಕಾಗಿ ನನ್ನ ಚಿಕ್ಕಪ್ಪನ ಒಂದು ನಿರ್ದೇಶದ ಪ್ರಕಾರ ಬೆಂಗಳೂರಿನಲ್ಲಿ ವೇದಾಧ್ಯಯನ ಶಾಸ್ತ್ರಾಧ್ಯಯನ ನಡೆಸಿದ್ದು. ಅಲ್ಲಿ ಮಾಗಡಿ ರಸ್ತೆಯ ಚನ್ನೇನಹಳ್ಳಿ ಹೇಳುವಂತಹ ಒಂದು ಪ್ರದೇಶ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪ್ರಕಲ್ಪ ವೇದ ವಿಜ್ಞಾನ ಗುರುಕುಲಂ ಅಂತ ಪ್ರಾತಸ್ಮರಣೀಯರಾದಂತಹ ಭಾರತೀ ರಮಣಾಚಾರ್ಯರು, ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದಂತಹ ಮಾನ್ಯ ನ ಕೃಷ್ಣಪ್ಪನವರು, ಹಾಗೆ ಅನೇಕ ಹಿರಿಯರ ಒಂದು ಯೋಜನೆ. ಆ ಯೋಜನೆಗೆಲ್ಲ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ಗುರುಗಳಾದಂತಹ ಕೋಟೆಮನೆ ರಾಮಚಂದ್ರ ಭಟ್ ಅನ್ನುವರು. ಅತ್ಯಂತ ಭಾರತೀಯ ರಾಷ್ಟ್ರೀಯ ಚಿಂತನೆಯ ವಿಷಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದವರು ಮತ್ತು ವೇದ ವಿಜ್ಞಾನಗಳನ್ನು ಭಾರತೀಯತೆಗೆ ಅದನ್ನು ಪ್ರಯೋಗ ಮಾಡುವಂತಹ ಒಂದು ವಿಚಾರದಲ್ಲಿ ಅತ್ಯಂತ ಅಂತರಂಗದ ಚಿಂತನಶೀಲರು. ಅವರ ಸವಿಧೆಯಲ್ಲಿ ವೇದಾಧ್ಯಯನ 6 ವರ್ಷದ ವೇದಾಧ್ಯಯನವನ್ನು, ಹಾಗೆ ಅದ್ವೈತ ವೇದಾಂತ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯದ ಅಧ್ಯಯನವನ್ನು ಕೂಡ ಅವರ ಸಾನ್ನಿಧ್ಯದಲ್ಲಿ ನಡೆಸಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಷ್ಟು ಚಿಂತನೆಯನ್ನು ಕೂಡ ಅಲ್ಲಿ 6 ವರ್ಷದ ಅಧ್ಯಯನ ಕಾಲದಲ್ಲಿ ಮೈಗೂಡಿಸಿಕೊಂಡು, ಅವರದ್ದೇ ಆದಂತಹ ಚಿಂತನ ಶೈಲಿಯು ನಮಗೆ 6 ವರ್ಷದಲ್ಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಅಲ್ಲಿ ಅವರ ಒಂದು ಅನುಗ್ರಹದಿಂದ ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ನಡೆಸಿಕೊಂಡು ಮತ್ತೆ ಪುನಃ ಊರಿಗೆ ಬಂದದ್ದು. ಅದೇ ಆ ಶೈಲಿಯಲ್ಲಿಯೇ ಊರಿನಲ್ಲಿ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರ, ಅಲ್ಲಿ 3 ವರ್ಷಗಳ
ಸಂಸ್ಕೃತ ಪಾಠನವನ್ನು ಮಾಡ್ತಾ ಇದ್ದೆ. ಅದು ಕೂಡ ನನಗೆ ಒಂದಷ್ಟು ಸಂಘದ ಶಿಕ್ಷಣವನ್ನು ಕೊಟ್ಟಿತ್ತು. ಹಾಗೆ ಅದೇ ಶೈಲಿಯಲ್ಲಿ ತದನಂತರ ಅನಿವಾರ್ಯವಾಗಿ ನಾನು ಪೌರೋಹಿತ್ಯ ಕ್ಷೇತ್ರಕ್ಕೆ ಇಳಿಬೇಕಾಯಿತು. ಆ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರೇ ಆದಂತಹ ತೆಂಕಬೈಲು ಮನೆತನದ ಪರಕ್ಕಜೆ ಕುಟುಂಬದ ವೇದಬ್ರಹ್ಮ ಪರಕ್ಕಜೆ ಗಣಪತಿ ಭಟ್ರ ಕೈಯಲ್ಲಿ ಪ್ರಯೋಗಾಧ್ಯಯನವನ್ನು ಮಾಡುವುದಕ್ಕೆ ತೊಡಗಿದೆ. ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಪೌರೋಹಿತ್ಯ ಕ್ಷೇತ್ರಕ್ಕೆ ಇಳಿದದ್ದು. ಅದರ ಜೊತೆಗೆ ವೇದವಿಜ್ಞಾನ ಗುರುಕುಲದಲ್ಲಿ ಕಲಿತಂತಹ ಸಂಸ್ಕೃತದ ಅಂಟು ಬಿಡಲಿಲ್ಲ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಪೌರೋಹಿತ್ಯವನ್ನು ಮಾಡುತ್ತಾ ಈ ಪ್ರವಚನ ಉಪನ್ಯಾಸಾದಿಗಳಲ್ಲಿಯೂ ಕೂಡ ನಮಗೆ ಅದು ಅಭ್ಯಾಸ ಇದ್ದ ಕಾರಣ ಆ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟೆ. ಹಾಗೆ ಈ ಮಾತಾಡುವಂತಹ ಅಭ್ಯಾಸ ಉಂಟಾದ್ದು ಆ ವೇದವಿಜ್ಞಾನ ಗುರುಕುಲದಲ್ಲಿ ನಾನು ಸೇರಿದ ಕಾರಣದಿಂದಲೇ ಅನ್ನುವುದನ್ನು ನಾನು ಎಲ್ಲ ಕಡೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ವೇದವಿಜ್ಞಾನ ಗುರುಕುಲದಿಂದ ಪ್ರಾರಂಭಿಸಿ ಪ್ರಯೋಗಾಧ್ಯಯನ, ಅದರ ಜೊತೆಗೆ ಸ್ವಂತ ಒಂದಷ್ಟು ಮನೆಯಲ್ಲಿಯೇ ಅಧ್ಯಯನ ಮಾಡ್ತಾ ಪೌರೋಹಿತ್ಯ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಇದಿಷ್ಟು ಆಸಕ್ತಿ ಯಾಕೆ ಬಂತು ಅಂತ ಕೇಳಿದರೆ, ನಮ್ಮ ಈ ಅಜ್ಜನ ಕವಲೇನುಂಟು, ಆ ಕವಲಿನಲ್ಲಿ ವಿಶೇಷವಾಗಿ ನನ್ನ ತಂದೆಯವರು ಕೇಕಣಾಜಿ ಶಂಕರನಾರಾಯಣ ಭಟ್ ಅಂತ, ಅವರು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲಂಕಾರ ಶಾಸ್ತ್ರವನ್ನು ಸ್ವೀಕಾರ ಮಾಡಿ ಅದರಲ್ಲಿ ವಿದ್ವತ್ ಅಧ್ಯಯನ ಮಾಡಿದವರು. ಹಾಗಾಗಿ ಒಂದಷ್ಟು ಅಜ್ಜನ ಕಾಲದಿಂದಲೇ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ನಮ್ಮಲ್ಲಿ ಇವೆ. ಹಾಗೆ ಆ ಒಂದು ಅದು ರಕ್ತದಲ್ಲಿ ಬಂದ ಕಾರಣ ಆ ರೀತಿಯ ಒಂದು ಶೈಲಿಯಲ್ಲಿಯೂ ಕೂಡ ನಮಗೆ ಮುಂದುವರಿದಕ್ಕೆ ಅದು ಶಕ್ತಿ ಸಿಕ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ವೇದಾಧ್ಯಯನ, ಸಂಸ್ಕೃತಾಧ್ಯಯನ ಇದೆರಡೂ ಕೂಡ ನಡೆಸಿಕೊಂಡು ಅದಕ್ಕೆ ಹಿನ್ನೆಲೆಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದಷ್ಟು ಚಿಂತನ ಶೈಲಿಯೂ ಸಿಕ್ಕಿದ ಕಾರಣ ನನಗೆ ಈ ಕ್ಷೇತ್ರದಲ್ಲಿ ಒಂದು ಹೋಗುವುದಕ್ಕೆ ಅನುಕೂಲ ಆಯಿತು ಅಂತ. ತುಂಬ ತುಂಬ ಉತ್ತಮವಾದಂಥ ಹಿನ್ನೆಲೆ ಇದ್ದಿದ್ದು ಐ ಥಿಂಕ್ ಅದು ಬೆಂಬಲವಾಗಿ ಮೂಡಿ ಬಂತು ಅನ್ಸುತ್ತೆ. ಇದರ ನಂತರ ಈ ಪೌರೋಹಿತ್ಯದ ಜೊತೆಗೆ ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗೋದ್ರ ಬಗ್ಗೆನೇ ನಾವು ಮಾತಾಡೋದಾದ್ರೆ, ಈಗ ನಾವು ಇಲ್ಲಿ ಭಾಗವತ ಮಹಾಪುರಾಣದ ವಿಚಾರವಾಗಿ ಮಾತಾಡೋದಾದ್ರೆ, ನೀವು ಹಲವಾರು ಕಡೆ ಇದನ್ನು ಸಪ್ತಾಹದ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ನೀವು ಇದರ ಒಂದು ಜನರಿಗೆ ಇದರ ಬಗ್ಗೆ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಇದನ್ನು ಉಣಬಡಿಸಿದ್ರಿ. ಈಗಾಗಲೇ ನಾನು ಇದು ಹೇಳಿದ ಹಾಗೆ ಆ ಅನುಭವವನ್ನು ಅದರಲ್ಲೂ ಅಷ್ಟೇ ಬೇರೆ ಎಲ್ಲೆಲ್ಲ ನೀವು ಇದರ ಕುರಿತು ಅಂದರೆ ಈ ಸಪ್ತಾಹವನ್ನು ನಡೆಸಿದ್ದೀರಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತು. ಈ ನನ್ನ ಅಧ್ಯಯನದ ಹಿನ್ನೆಲೆಯಲ್ಲಿ ನನಗೆ ಪೌರೋಹಿತ್ಯ ಕ್ಷೇತ್ರದಲ್ಲಿ ಹೋಗ್ತಾ ಇರುವಾಗ ಭಾಗವತದ ಸ್ಪರ್ಶ ಆದ್ದು. ಪೌರೋಹಿತ್ಯ ಕ್ಷೇತ್ರದಲ್ಲಿಯೂ ಕೆಲವೊಂದು ಸಂದರ್ಭದಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದ ಪಾರಾಯಣ ಮಾಡುವಂತಹ ಒಂದು ಪರಿಪಾಠ ಇದೆ. ಆ ಪರಿಪಾಠದಲ್ಲಿಯೇ ದಶಮಸ್ಕಂಧವನ್ನು ಪಾರಾಯಣ ಮಾಡುತ್ತಾ 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 ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಒಂದು ರುಚಿ ಬಂತು. ನಿರಂತರವಾಗಿ ಅದರಲ್ಲಿಯೇ ಒಂದಷ್ಟು ಕೃಷಿ ಆಯಿತು. ಹಾಗಾಗಿ ಶ್ರೀಮದ್ ಭಾಗವತ ಮಹಾಪುರಾಣದ ಶ್ಲೋಕಗಳ ಪಠನ ಅಂತಂದರೆ ಅತ್ಯಂತ ಕಠಿಣ ಅಂತ ಲೆಕ್ಕ. ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನಾದರೂ ಕೂಡ ಸರಳವಾಗಿ ನಿರಾತಂಕವಾಗಿ ಓದ್ಬೋದು. ಶ್ರೀಮದ್ ಭಾಗವತ ಮಹಾಪುರಾಣದ್ದು ಅಲ್ಲಲ್ಲಿ ಛಂದಸ್ಸುಗಳ ವ್ಯತ್ಯಾಸಗಳಾಗುವ ಕಾರಣ ನಾವು ಆಯಾಯ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದಂತಹ ಶೈಲಿಯಲ್ಲಿ ಹೋಗಬೇಕಾಗ್ತದೆ. ಮಾತ್ರ ಅಲ್ಲ, ಅತ್ಯಂತ ಕಠಿಣವಾದಂತಹ ಶಬ್ದ ಪ್ರಯೋಗವನ್ನು ಕೂಡ ನಾವು ನೋಡ್ತೇವೆ. ಅದು ಯಾವುದೋ ಒಂದು ಪುಣ್ಯ ವಿಶೇಷದಿಂದಾಗಿ ಅದರಲ್ಲಿ ನಿರತವಾದಂತಹ ಸಂಚಾರ ಪ್ರಾಪ್ತಿಯಾಯಿತು. ಹಾಗೆ ದಶಮಸ್ಕಂಧದ ಪಾರಾಯಣ ಮಾಡುತ್ತಾ ಇದ್ದಂತಹ ಕಾಲದಲ್ಲಿ ಪ್ರಾರಂಭದಲ್ಲಿ
ಬಾಕ್ರಬೈಲು ಮನೆತನದ ನಡಿಬೈಲು ಗೋವಿಂದ ಭಟ್ರು ಅಂತ ಪ್ರಸಿದ್ಧ ಮಂತ್ರವಾದಿಗಳಿದ್ದರು. ಅವರ ಮನೆಯಲ್ಲಿ ನನ್ನದು ಪ್ರಥಮ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ. ಅಲ್ಲಿ ಅವರು ಋಷಿ ಸದೃಶರು. ಗೋವಿಂದ ಭಟ್ರು ಅಂತಂದರೆ ಋಷಿ ಸದೃಶರು, ಋಷಿ ಜೀವನವನ್ನು ಮಾಡ್ತಾ ಇದ್ದವರು, ಮಂತ್ರವಾದಿಗಳಾಗಿದ್ದರು ಕೂಡ. ಈಗ ಅವರ ಮಗ ಶಂಕರನಾರಾಯಣ ಭಟ್ರು ಕೂಡ ಅದೇ ಶೈಲಿಯಲ್ಲಿ ಹೋಗ್ತಾ ಇದ್ದಾರೆ. ಅವರ ಒಂದು ಅನುಗ್ರಹದಿಂದ ಆ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ಅದು ಯಶಸ್ವಿಯಾಯಿತು. ಅವರ ಒಂದು ಅನುಗ್ರಹವು ಕೂಡ ನನಗಲ್ಲಿ ಪ್ರಾಪ್ತಿಯಾಯಿತು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ತದನಂತರ ಶಿರಸಿ, ಯಲ್ಲಾಪುರ ಆ ಭಾಗದಲ್ಲಿಯೂ ಕೂಡ ಸಪ್ತಾಹ ಯಜ್ಞಗಳಿಗೆ ಹೋಗಿದ್ದೇನೆ. ಅದರಲ್ಲಿಯೂ ವಿಶೇಷವಾಗಿ ಹೇಳುವುದು ಅಂತ ಕೇಳಿದರೆ, ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ 5 ವರ್ಷಗಳ ಕಾಲ ನಿರಂತರ ಪ್ರತಿ ವರ್ಷವೂ ಕೂಡ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞಕ್ಕೆ ಕರೆ ಬರ್ತಾ ಇತ್ತು, ಹೋಗ್ತಾ ಇದ್ದೆ. ಆ 5 ವರ್ಷದಲ್ಲಿ ನನಗೆ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯಲ್ಲಿ ಕೃಷ್ಣನ ಒಂದು ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ. ಹಾಗಾಗಿ ಅದು ಇವತ್ತು ಕೂಡ ನನಗೆ ಈ ಭಾಗವತ ಪಾರಾಯಣವನ್ನು ಮಾಡುವಾಗ ಅಲ್ಲಿಯ ಒಂದು ಆ ದಿವ್ಯವಾದಂತಹ ಸ್ವರೂಪ ಕಾಣ್ತದೆ. ಯಾಕೆ ಕೇಳಿದರೆ ಶ್ರೀಮದ್ ಭಾಗವತ ಮಹಾಪುರಾಣ ಅಂತಂದರೆ ಅದೊಂದು ಜೀವಂತ ಗ್ರಂಥ ಅಂತ. ಆ ಜೀವಂತಿಗೆ ಅದು ಹೇಗೆ ಅಂತ ಅನ್ನುವಂಥದ್ದು ನನಗೆ ಆ 5 ವರ್ಷಗಳಲ್ಲಿ ಅನುಭವಕ್ಕೆ ಬಂದಿದೆ. ಅದು ಅಲ್ಲದೆ ಕೆಲವೊಂದಷ್ಟು ಕುಟುಂಬಗಳಲ್ಲಿ, ಮನೆಗಳಲ್ಲಿ ಈ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ನಡೆದಿದೆ. ಅದಕ್ಕೆ ಹೋಗಿದ್ದೇನೆ. ಸಾಮಾನ್ಯ ಒಂದು 15ರಿಂದ 18 ಸಪ್ತಾಹಗಳು ಆಗಿದೆ. ಹಾಗೆ ಆ ಎಲ್ಲ ಸಪ್ತಾಹಗಳ ಒಂದು ಸಂಚಾರದಿಂದಾಗಿ ನನಗೆ ವೈಯಕ್ತಿಕವಾಗಿ ಅನೇಕ ಪ್ರಯೋಜನಗಳನ್ನು ನಾನು ಅನುಭವಿಸಿದ್ದೇನೆ. ಮಾತ್ರ ಅಲ್ಲ, ಆಯಾಯ ಆದಂತಹ ಕಡೆಗಳಲ್ಲಿಯೂ ಕೂಡ ಮನೆಯವರಿಗೂ ಕೂಡ ಅನಿರೀಕ್ಷಿತವಾದಂತಹ ಒಂದಷ್ಟು ಘಟನೆಗಳು ಸಪ್ತಾಹ ಯಜ್ಞದಲ್ಲಿ ಆಗ್ತದೆ. ಕೆಲವೊಂದು ಕಡೆಗಳಲ್ಲಿ ಕುಟುಂಬದ ಸದ್ಗತಿಯಾಗದೇ ಇರುವಂತಹ ಹಿರಿಯರಿಗೆ ಸದ್ಗತಿ ಕೊಡಿಸುವಂತಹ ಉದ್ದೇಶದಿಂದ ಮಾಡುವಂತಹ ಒಂದು ವ್ಯವಸ್ಥೆಯೂ ಇದೆ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ರೂಪದಲ್ಲಿ. ಕೆಲವೊಂದು ಕಡೆ ಒಟ್ಟು ಕೃಷ್ಣ ಪ್ರೀತ್ಯರ್ಥವಾಗಿಯೂ ಮಾಡುವಂತಹ ಒಂದು ವ್ಯವಸ್ಥೆಯೂ ಇದೆ. ಅಂತೂ ಆಯಾಯ ಸಂದರ್ಭಗಳಲ್ಲಿ, ಆಯಾಯ ಕಡೆಗಳಲ್ಲಿ ಸಪ್ತಾಹ ಆಗುವಾಗ ಪ್ರತಿಯೊಂದು ಸಪ್ತಾಹ ಆಗುವಂತಹ ಸ್ಥಳದಲ್ಲಿಯೂ ಕೂಡ ಮನೆಯ ಯಜಮಾನ ಯಾವ ರೀತಿಯೊಂದು ಯಾವ ಯೋಜನೆಯಲ್ಲಿ ನಿರೀಕ್ಷೆಯಲ್ಲಿ ಹೋಗ್ತಾನೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೆದಿದ್ದು ಇವತ್ತು ಕೂಡ ಕಣ್ಣ ಮುಂದೆ ಕಾಣ್ತಾ ಇದೆ ಒಂದೊಂದೇ ಆಲೋಚನೆ ಮಾಡುವಾಗ. ಹಾಗಾಗಿ ಆ ಶ್ರೀಮದ್ ಭಾಗವತ ಸಪ್ತಾಹ ಅನ್ನುವಂಥದ್ದು ಅದು ನಾನು ಹೇಗೆ ಪೌರೋಹಿತ್ಯ ಕ್ಷೇತ್ರದಲ್ಲಿ ಸಾಗ್ತಾ ಇದ್ದೇನೋ ಅದೇ ರೀತಿಯಲ್ಲಿ ನನ್ನ ಇನ್ನೊಂದು ಬದಿಯಲ್ಲಿ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞವು ಕೂಡ ಒಟ್ಟಿಗೆ ಇರುವ. ಯಾಕೆ ಕೇಳಿದರೆ ನನಗದಲ್ಲಿ ಅತ್ಯಂತ ಅದು ನನ್ನನ್ನು ಆ ಗ್ರಂಥದ ಒಳಗಡೆ ಮನಸ್ಸನ್ನು ಇಳಿಸಿದೆ. ಅದು ಅನೇಕರು ನೋಡಿದವರು, ಕೇಳಿದವರು ನನ್ನ ಸಪ್ತಾಹ ಬಗ್ಗೆ ಹೇಳ್ತಾರೆ, ನೀವು ಅಷ್ಟು ಭಾವುಕರಾಗಬಾರದು ಅಂತ. ಅಲ್ಲಿ ಭಾವುಕರಾಗುವಂಥದ್ದು ವಿಷಯ ಅಲ್ಲ. ನಮಗೆ ಏನು ಅಂತ ಕೇಳಿದರೆ ಆ ಪಾರಾಯಣವನ್ನು ಮಾಡ್ತಾ ಹೋಗುವಾಗ ನಮ್ಮನ್ನು ಅದರಲ್ಲಿ ಇಳಿಸಿಬಿಡ್ತದೆ, ಅದರಲ್ಲಿ ಒಂದಾಗಿ ಬಿಡುವಾಗ ಏನಾಗ್ತದೆ ಅಂತ ಕೇಳಿದರೆ ಹೊರಗಿನ ಬಾಹ್ಯವಾದಂತಹ ಪರಿವೇ ಇರುವುದಿಲ್ಲ. ಆ ಬಾಹ್ಯವಾದ ಪರಿವೇ ಇಲ್ಲದಿದ್ದಾಗ ಅಲ್ಲಿ ನನ್ನ ಮತ್ತು ಭಾಗವತದ ಮಧ್ಯದಲ್ಲಿ ಯಾವುದೇ ಭೇದ ಭಾವ ಇಲ್ಲದೇ ಇದ್ದಾಗ ಅದೇ ನಾವಾಗಿ ಬಿಡ್ತೇವೆ. ಆವಾಗ ಸಹಜವಾಗಿ ಆಯಾಯ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ಒಂದು ಪರಿಸ್ಥಿತಿ, ಅದು ಇಡೀ ನಾವು ಆ ಪರಿಸ್ಥಿತಿಯ ಒಳಗಡೆ ನಾವು ಪ್ರವೇಶ ಮಾಡಿದ ಕಾರಣ ಅಲ್ಲಿಗೆ ಬೇಕಾದಾಗ ಅದು ನಮ್ಮನ್ನು ತೆಕ್ಕೊಂಡು ಹೋಗ್ತದೆ. ಅದನ್ನು ನೀವು ಅನುಭವಿಸ್ತಾ ಇರ್ತೀರಿ ಒಂದು. ಹೌದು. ಸೊ ಈ ಅನುಭವದ ವಿಷಯಕ್ಕೆ ಬಂದಾಗ ಈ ಭಾಗವತ
ಪುರಾಣದ ಈಗ ಒಂದು ಮಾಲಿಕೆಯನ್ನು ನಾವಿನ್ನೇನು ಶುರು ಮಾಡೋದಕ್ಕಿದ್ದೀವಿ, ಮುಖ್ಯವಾಗಿ ಇದರ ವಿಶೇಷ ಏನು, ಜನರು ಇದನ್ನು ಯಾಕೆ ಕೇಳಬೇಕು, ಒಂದು ಅರ್ಥದಲ್ಲಿ ನೀವು ಅದರ ಬಗ್ಗೆ ಯಾವ ರೀತಿ ನಿಮ್ಗೆ ಅನುಭವ ಆಯಿತು ಅಂತ ಬೇರೆ ಬೇರೆ ಕಡೆ ಸಪ್ತಾಹ ಯಜ್ಞ ಮಾಡಿದಾಗ ಅನುಭವ ಆಯಿತು ಅನ್ನೋದ್ರಲ್ಲಿ ಹೇಳಿದ್ದೀರಿ. ಆದ್ರೂ ಇದನ್ನು ಕೇಳುವಂಥ ಮಹಾ ಪುಣ್ಯ, ಅದರ ವಿಶೇಷತೆ ಏನು, ಜನರಿಗೆ ಇದರ ಲಾಭ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ. ಮನುಷ್ಯನ ಜೀವನ ದೈವಾನುಗ್ರಹ ಇಲ್ಲದೆ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲಘಟ್ಟದಲ್ಲಿ ಇನ್ನೂ ಮತ್ತೆ ಮುಂದೆ ಬರುವಂತಹ ಕಾಲಘಟ್ಟದಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇರುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಒಂದು ನಮಗೆ ಊರುಗೋಲು ಬೇಕು. ಧೈರ್ಯವಾಗಿ ಇದನ್ನು ನಾನು ಅವಲಂಬಿಸಿದರೆ ಏನೂ ಸಮಸ್ಯೆ ಆಗದು ಹೇಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು. ಈಗ ಉದಾಹರಣೆಗೆ ವಯೋವೃದ್ಧರಾದವರೊಬ್ಬರು ಒಂದು ದಂಡವನ್ನು ಹಿಡ್ಕೊಳ್ತಾರೆ. ಆ ದಂಡ ಇದ್ದರೆ ಅವರಿಗೆ ಆನೆಯ ಬಲ ಬಂದ ಹಾಗೆ, ಎಲ್ಲಿಂದ ಎಲ್ಲಿಗೂ ಹೋದೇನೋ ಹೇಳುವಂತಹ ಒಂದು ಧೈರ್ಯ ಬರ್ತದೆ. ಅದೇ ರೀತಿಯಲ್ಲಿ ನಾವು ಈಗ ಈ ಒಂದು ಸಾಂಸಾರಿಕವಾದಂತಹ ಜೀವನದಲ್ಲಿರುವ ಕಾಲದಲ್ಲಿ ಮನಸ್ಸಿನ ತೊಳಲಾಟಗಳು ಹಲವು, ಮನಸ್ಸಿನ ವಿಕ್ಷೇಪಗಳು ನಾನಾ ಮುಖದವು. ಹಾಗಿರುವಾಗ ಆ ವಿಕ್ಷೇಪ, ಆ ತೊಳಲಾಟ, ಆ ಚಿಂತೆ, ಇದರಿಂದ ನಾವು ದೂರ ಆಗಬೇಕು ಅಂತಾದರೆ ಯಾವುದಾದರೂ ಒಂದು ನಮಗೆ ಆಧಾರ ಬೇಕಾಗ್ತದೆ. ಆ ಆಧಾರ ಇತರ ಯಾವುದೇ ನಾವು ವಿನಿಯೋಗ ಆದಿಗಳನ್ನು ಮಾಡಿದರೂ ಕೂಡ, ಪೂಜಾದಿಗಳನ್ನು ಮಾಡಿದರೂ ಕೂಡ ಪರ್ಯಾಪ್ತ ರೂಪದಲ್ಲಿ ನಮಗೆ ಅದು ಸಿಗುವುದಿಲ್ಲ. ಆವಾಗ ಈ ಶ್ರೀಮದ್ ಭಾಗವತ ಅನ್ನುವಂಥದ್ದು ನಮಗೊಂದು ಊರುಗೋಲಾಗಿ ಸಿಗ್ತದೆ ಅಂತ. ಯಾಕೆ ಕೇಳಿದರೆ ಇಡೀ ಸಮಗ್ರ ಭಾಗವತ ಇದು ಕೃಷ್ಣ ವಿಷಯಕವಾದಂತಹ ಒಂದು ವಿಚಾರ. ಈ ಕೃಷ್ಣ ಪ್ರಾಪ್ತಿ, ಅದನ್ನೇ ಅಲ್ಲಿ ವ್ಯಾಸರು ಹೇಳ್ತಾರೆ, ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಅಂತ. ಕೃಷ್ಣ ಪ್ರಾಪ್ತಿಯೇ ಪ್ರಧಾನವಾದಂತಹ ಉದ್ದೇಶ. ಆ ಭಾಗವತವನ್ನು ಓದ್ತಾ ಇದ್ದ ಹಾಗೆ ಕೃಷ್ಣನಲ್ಲಿ ಸಹಜವಾಗಿ ಒಂದು ನಿಷ್ಕಲ್ಮಶವಾದಂತಹ ಭಕ್ತಿ ಮೂಡಿ ಬರ್ತದೆ. ಆ ಭಕ್ತಿ ಅದು ಮತ್ತೆ ಮತ್ತೆ ನಮ್ಮನ್ನು ಓದಿಸುವ ಹಾಗೆ ಮಾಡ್ತದೆ. ಆ ಓದಿಸಿದ್ದರಿಂದ ಆ ಮನೆಯಲ್ಲಿ ನಮಗೆ ನೆಮ್ಮದಿ, ಸುಖ, ಶಾಂತಿ ಇದು ಸಿಗ್ತದೆ. ಮಾತ್ರ ಅಲ್ಲ, ನಾವು ಯಾವುದೋ ಒಂದಷ್ಟು ಸಂಕಲ್ಪಗಳನ್ನು ಮಾಡಿಕೊಂಡು ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು. ಯಾಕೆ ಕೇಳಿದರೆ ಸಂಸಾರದಲ್ಲಿರುವಾಗ ನಾನಾ ವಿಧವಾದಂತಹ ಬಯಕೆಗಳಿರ್ತವೆ ಸಹಜ. ಆ ಬಯಕೆಗಳ ಪರಿಪೂರ್ತಿಯೂ ಕೂಡ ಶ್ರೀಮದ್ ಭಾಗವತ ಸಪ್ತಾಹದಿಂದ ಆದದ್ದು ಹಲವಿದೆ. ಹಾಗಾಗಿ ಕೇವಲ ಯಾವುದೋ ಒಂದು ಪ್ರಯೋಜನ ಅಂತಲ್ಲ, ಪ್ರಧಾನವಾಗಿ ಕ್ಷೇಮ. ಆ ಕ್ಷೇಮದ ಜೊತೆಗೆ ಇತರ ನಮ್ಮ ನೆಮ್ಮದಿಯ ಜೀವನಕ್ಕೆ ಯಾವುದೆಲ್ಲ ಅನಿವಾರ್ಯವಾದಂತಹ ಸಂಪತ್ತುಗಳು ಬೇಕು ಅಂತ ಇರ್ತದೆ, ಅಂತಹ ಸಂಪತ್ತುಗಳು ಈ ಶ್ರೀಮದ್ ಭಾಗವತ ಪಾರಾಯಣದಿಂದ ಇರ್ಬೋದು, ಅಥವಾ ಸಪ್ತಾಹ ಯಜ್ಞದ ಶ್ರವಣದಿಂದ ಇರ್ಬೋದು, ಕಥಾಶ್ರವಣದಿಂದ ಇರ್ಬೋದು. ಇದು ಸಹಜವಾಗಿ ನಮಗೆ ಎಲ್ಲಿಂದಲೋ ಬರ್ತದೆ. ಅದು ಅದರ ರಹಸ್ಯ ಅಂತ. ಹಾಗಾಗಿ ಒಟ್ಟು ಪ್ರಯೋಜನ ಏನು ಅಂತ ಕೇಳಿದರೆ, ಕೃಷ್ಣನಲ್ಲಿ ನಿರಂತರವಾದಂತಹ ಭಕ್ತಿ, ಜಾರದೇ ಇರುವಂತಹ ಭಕ್ತಿ, ಇದು ಅದರ ನಿರಂತರವಾದಂತಹ ಪಾಠದಿಂದ ಅಥವಾ ಪಠನದಿಂದ ಅಥವಾ ಶ್ರವಣದಿಂದ ಬರ್ತದೆ ಅಂತ. ಹಾಗಾಗಿ ಭಾಗವತದಲ್ಲಿ ಭಾಗವತ ಸಪ್ತಾಹ ಯಜ್ಞವನ್ನು ಮಾಡ್ತಾ ಇರುವವನ ಕಥಾ ಶ್ರವಣವನ್ನು ಮಾಡಿದವರಿಗೆ ಕೃಷ್ಣ ಅನುಗ್ರಹ ಆಗಿದೆ ಅಂತ. ಮಾಡುವವನಿಗೆ ಮಾತ್ರ ಅಲ್ಲ, ಕೇಳಿದವರಿಗೆ, ಶ್ರವಣ ಮಾಡಿದವರಿಗೂ ಕೂಡ ಕೃಷ್ಣನ ಒಂದು ಅನುಗ್ರಹ ಶಾಶ್ವತವಾಗಿ ಆಗಿದೆ. ಅದನ್ನು ನಾವು ಮುಂದೆ ಕೇಳುವುದಕ್ಕೆಲ್ಲ ಇದ್ದೇವೆ. ಅಂದರೆ ಮಾಡಿಸಿದವರು ಮಾತ್ರ ಅಲ್ಲ, ಅಲ್ಲಿ ಕೇಳೋದಕ್ಕೆ ಬಂದವರಿಗೂ ಕೂಡ ಯಾವುದೋ ಒಂದು ಅವ್ಯಕ್ತ, ಯಾರೊಬ್ರು ಸೇವೆ ಮಾಡಿದ್ದಾರೆ ಅಂತ ಅವರಿಗೆ ಮಾತ್ರ ಲಾಭ ಅಲ್ಲ ಇದರಲ್ಲಿ ಅನ್ನೋದು ಖಂಡಿತವಾಗಿ ಅಲ್ಲ. ಆ ಪ್ರದೇಶಕ್ಕೂ ಕೂಡ ಏನೋ ಒಂದು ರೀತಿಯ ವೈಬ್ರೇಷನ್ ಅಂತ ಹೇಳ್ತಾರಲ್ಲ, ಕಂಪನ, ಅದು ಆದದ್ದು ಅನೇಕ ಕಡೆಗಳಲ್ಲಿ ಅನುಭವದಲ್ಲಿದೆ. ಅದರಿಂದ ಪ್ರೇರಿತರಾಗಿ ಇವತ್ತು ಕೂಡ ಲೌಕಿಕರು ಕೂಡ ಮನೆಯಲ್ಲಿ
ಭಾಗವತ ಸಾಧ್ಯ ಆದಲ್ಲಿ ಭಾಗವತ ಶ್ಲೋಕವನ್ನು ಕೂಡ ಇವತ್ತು ಕೂಡ ಪಾರಾಯಣ ಮಾಡ್ತಾ ಇದ್ದಾರೆ. ಸಾಧ್ಯ ಆಗದವರು ಕನ್ನಡದ ಅನುವಾದವನ್ನು ಕೂಡ, ಕಥೆಯನ್ನು ಕೂಡ ಓದ್ತಾ ಇದ್ದಾರೆ. ಹಾಗಾಗಿ ಅನೇಕರು ಪ್ರೇರಿತರಾದವರು ತಮ್ಮ ಜೀವನದ ಒಂದು ಅವಿಭಾಜ್ಯವಾದ ಅಂಗ ಶ್ರೀಮದ್ ಭಾಗವತ ಅನ್ನುವಂತಹ ಒಂದು ಹಂತಕ್ಕೆ ನಮ್ಮವರು ಬಂದಿದ್ದಾರೆ. ಅದು ಅತ್ಯಂತ ಒಂದು ಸಂತೋಷಕರವಾದಂತಹ ವಿಷಯ. ಯಾಕೆ ಹೇಳಿದರೆ, ಈಗ ನಮ್ಮ ಪ್ರಧಾನವಾದ ಒಂದು ಮಹಾಸಂಕಲ್ಪ ಪ್ರತಿಷ್ಠಾನದ ಕಡೆಯಿಂದ ಜನಸಾಮಾನ್ಯರ ಮಾನಸಕ್ಕೆ ಭಾಗವತ ತಲುಪಬೇಕು. ಯಾಕೆ ಕೇಳಿದರೆ, ನಮ್ಮ ದೇಶದ ಸ್ವತ್ತಿದು. ಆ ದೇಶದ ಸ್ವತ್ತನ್ನು ನಾವೇ ಅನುಭವಿಸಬೇಕು. ಇದು ಇನ್ಯಾವನ ಒಬ್ಬ ವಿದೇಶಿಗ ಇದನ್ನು ಸ್ವೀಕಾರ ಮಾಡಬಾರದು. ಯಾಕೆ ನಾವು ಸ್ವೀಕಾರ ಮಾಡದೆ ಇತರರು ಸ್ವೀಕಾರ ಮಾಡಿ, ನಮ್ಮದೇ ಸ್ವತ್ತಾದಂತಹ ಒಂದು ಮಹಾಶಕ್ತಿ. ಅವರಿಂದ ನಾವು ಅದನ್ನು ಇದು ಅಂತ ತಿಳಿದುಕೊಳ್ಬೇಕಾದ ಪ್ರಮೇಯ ಬರಬಾರದು. ನಾವೇ ಅದನ್ನು ಇಡೀ ಪ್ರಪಂಚಕ್ಕೆ, ನಮ್ಮ ಉದ್ದೇಶವೇ ಅದು. ನಾವು ನಮ್ಮದೇ ಆದಂತಹ ವಿದ್ಯೆ ಏನುಂಟು ಅದನ್ನು ನಾವೇ ಕಲಿತು ನಾವು ಇತರ ಕಡೆ ಅದನ್ನು ಪ್ರಚಾರ, ಅಧ್ಯಯನ, ಅನುಷ್ಠಾನ ಇದು ಎರಡು ಜೊತೆಗೆ ಸೇರಿ ಮತ್ತೆ ಪ್ರಚಾರ, ಅದರಲ್ಲಿ ಸಂಶೋಧನೆ ಮತ್ತು ಅದರಲ್ಲಿ ಪ್ರಚಾರ, ಇದು ನಮ್ಮಿಂದಲೇ ಆಗಬೇಕು. ಯಾಕೆ ನಮ್ಮದೇ ಆದಂತಹ ಸ್ವತ್ತು ಮಾತ್ರ ಅಲ್ಲ. ಇದೊಂದು ನಾವು ಔಪಚಾರಿಕವಾಗಿ ಮಾತಾಡುವುದಾದರೆ, ಇದರಲ್ಲಿ ವೈಯಕ್ತಿಕವಾಗಿ ನಾವು ಹೇಳುವುದೇನು ಅಂತ ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನ ಬಾಹ್ಯವಾದಂತಹ ಮನೋಭೀಷ್ಟದ ಸಿದ್ಧಿ, ಅದರ ಜೊತೆಗೆ ಆಂತರಂಗಿಕವಾದಂತಹ ಶುದ್ಧಿ, ಇದು ಎರಡೂ ಕೂಡ ಶ್ರೀಮದ್ ಭಾಗವತದಿಂದ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದನ್ನು ಧೈರ್ಯವಾಗಿ ಹೇಳ್ಬೋದು. ಅದ್ಭುತ, ತುಂಬ ಧನ್ಯವಾದಗಳು. ಮೊದಲಿಗೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಸರಣಿಯನ್ನು ಮಾಡಿ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ನಾವು ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ, ಈ ವಿಶೇಷವಾದಂತಹ ಸರಣಿ, ಈ ಮಾಲಿಕೆ ಇನ್ನೇನು ಇದೇ ಯೂಟ್ಯೂಬ್ ಚಾನೆಲ್ನ ಮೂಲಕ ಆರಂಭ ಆಗೋದಿದೆ. ಅದನ್ನು ಅಧ್ಯಾಯ ಪ್ರಕಾರವಾಗಿ ಅದನ್ನು ಬಿಡುಗಡೆ ಮಾಡಲಾಗತ್ತೆ. ಎಲ್ಲರೂ ಕೂಡ ಈ ಸರಣಿಯನ್ನು ನೋಡಿ ಕೇಳಿ ನಿಮ್ಮ ಒಂದು ಈ ಒಂದು ಅನುಭವವನ್ನು ಜನರಿಗೆ ಹಂಚುವ ಮೂಲಕ ಇನ್ನಷ್ಟು ಜನಕ್ಕೆ ಈ ಒಂದು ವಿಶೇಷ ಕಾರ್ಯವನ್ನು ಹಂಚಬೇಕು, ಅವರಿಗೆ ತಲುಪಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ದಯವಿಟ್ಟು ನಾವು ಆರಂಭ ಮಾಡಬೇಕು. ಸೊ ಮುಂದಿನ ಎಪಿಸೋಡ್ನಲ್ಲಿ ಈ ಸರಣಿ ಶುರುವಾಗಲಿದೆ. ಪೂರ್ವಪೀಠಿಕೆಯ ಮುಂದಿನ ಸಂಚಿಕೆಗಳು ಬರಲಿದೆ, ನಂತರ ಅಧ್ಯಾಯಗಳು ಆರಂಭ ಆಗಲಿದೆ. ಅದನ್ನು ದಯವಿಟ್ಟು ನಡೆಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಸಂಪ್ರತಿಷ್ಠಾನದ ಪರವಾಗಿ ಕೇಳ್ಕೊಡ್ತಾ ಇದ್ದೀನಿ. ಕೃಷ್ಣ ಪ್ರೇರಣೆಯಿಂದ ಕೃಷ್ಣ ಹೇಗೆ ನುಡಿಸ್ತಾನೋ ಆ ಪ್ರಕಾರವಾಗಿ ನಾವು ಅದರಲ್ಲಿ ಪ್ರವೃತ್ತರಾಗ್ತೇವೆ. ನಮಗೂ ಒಂದು ಧನ್ಯತೆಯ ಒಂದು ಭಾವ, ಮತ್ತೆ ಭಾಗವತದ ಒಳಗಡೆ ಮತ್ತೆ ಪ್ರವೇಶಿಸುವಂತಹ ಒಂದು ಅವಕಾಶ. ಅದಕ್ಕಾಗಿ ಮತ್ತೆ ಪ್ರತಿಷ್ಠಾನದ ಸಮಸ್ತರಿಗೂ ಕೂಡ ಒಂದು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶ್ರೀ ಕೃಷ್ಣ ಸೇವೆಗೆ ಮುನ್ನಡಿ ಇಡ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ಭಾಗವತದ ಪುರಾಣ ಪ್ರವಚನ ಮಾಲಿಕೆಯ ಒಂದು ಆರಂಭ ನಮ್ಮ ಮಿತ್ತೂರು ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದಿಂದ ನಡೆಯಲಿಕ್ಕಿದೆ. ಅದನ್ನು ವಿದ್ವಾನ್ ವೇದಬ್ರಹ್ಮ ಶ್ರೀ ಕೇಕನಾಜೆ ಕೇಶಭಟ್ಟರು ಅದನ್ನು ನಡೆಸಿಕೊಡಬೇಕು. ಆದ್ಯಂತವಾಗಿ ಸವಿವರವಾಗಿ ನಮ್ಮ ಆಸ್ತಿಕ ಜನತೆಗೆ ಆ ಕಾರ್ಯಕ್ರಮ ಮುಟ್ಟಬೇಕು ಎಂಬುದು ಒಂದೇ ಉದ್ದೇಶ ಈ ಸಂಪ್ರತಿಷ್ಠಾನದ್ದು. ಹಾಗೆ ಅದನ್ನು ನಡೆಸಿಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮಾಸೋ ದದಾತಿ ಸರ್ವದೇವತ್ಯಂ ವೈ ವಾಸಃ ಸರ್ವ ಏವ ದೇವತಾಃ ಪ್ರೀಣಾತಿ. ಆಂಗ್ಲದ ಗೋತ್ರೋತ್ತರಃ ಸರ್ವದೇಶ್ವರ ಶರ್ಮ ಶಂಭೋ ಅಭಿವಾದಯೇ.